2025 ಮಾರ್ಚ್ 29th ಈ ಡೇಟ್ಗೆ ಶನಿ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಆಗ ವಿನಾಶಗಳು ಜಾಸ್ತಿ ಆಗುತ್ತೆ. ಭೂಮಿ ಮೇಲೆ ಎಷ್ಟೋ ಭೂಭಾಗಗಳು ನಿರ್ಜನ ಪ್ರದೇಶಗಳಾಗಿ ಹೋಗುತ್ತೆ. ನಮಸ್ಕಾರ ವೀಕ್ಷಕರೇ, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರುವಂಥ ಕಾಲಜ್ಞಾನದಲ್ಲಿರೋ ವಚನಗಳ ಬಗ್ಗೆ ತುಂಬಾನೇ ತಿಳಿಸ್ಕೊಟ್ಟಿದ್ದೀವಿ. ಅದರಲ್ಲಿರೋ ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಾ. ಎಷ್ಟೋ ಜನ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀರಾ. ಇನ್ನು ಗುರುದೇವ್ ಸರ್ ಅವರು ನಿಮ್ಗೆ ಎಷ್ಟೋ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಷ್ಟೋ ಜನ ಅದ್ರ ಬಗ್ಗೆ ಇನ್ನ ಜಾಸ್ತಿ ತಿಳ್ಕೊಬೇಕು ಅನ್ನೋರು ಇದ್ದಾರೆ. ನಮಗ್ ಗೊತ್ತಿರೋ ಹಾಗೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರು ಬರೆದಿರುವಂಥದ್ದು ಕಾಲಜ್ಞಾನದಲ್ಲಿ ತಿಳಿಸಿರುವಂಥದ್ದು ಸುಮಾರು 13,000 to 14,000 ವಚನಗಳನ್ನ ಅವರು ಬರೆದಿದ್ದಾರೆ. ಆದರೆ ಪ್ರೆಸೆಂಟ್ ಆಗಿ ನಮಗೆ ಸಿಕ್ಕಿರೋದು ಸುಮಾರು 3,000 to 4,000 ವಚನಗಳು. ಅದರಲ್ಲಿ ನಮಗೆ ಗೊತ್ತಿರೋ ಮೂಲಗಳಿಂದ ಈಗ ಗುರುದೇವ್ ಸರ್ ಅವರು ಕಲೆಕ್ಟ್ ಮಾಡಿರೋದು, ಇನ್ನ ಶಿವಾರೆಡ್ಡಿ ಸರ್ ಅವರು ಕಲೆಕ್ಟ್ ಮಾಡಿರೋದು, ಇನ್ನ ಬೇರೆ ಬೇರೆಯವರು ಈ ರೀತಿ ಕಲೆಕ್ಟ್ ಮಾಡಿರೋ ವಚನಗಳಲ್ಲಿ ನಮಗೆ ಬುಕ್ಗಳಲ್ಲಿ ಸಿಗ್ತಾ ಇರೋ ಆಧಾರದ ಮೇಲೆ ಸುಮಾರು 450 to 500 ವಚನಗಳು ಮಾತ್ರ ಎಕ್ಸಾಕ್ಟ್ ಆಗಿ ನಮ್ಮ ಕೈಗೆ ಸಿಕ್ಕಿದೆ. ಇನ್ನು ಉಳಿದಿರೋದು ಕೆಲವೊಂದು ಬುಕ್ಗಳಲ್ಲಿ ಡಿವೈಡ್ ಆಗಿ ಹೋಗಿದೆ. ಮೇಜರ್ ಆಗಿರುವಂಥ ವಚನಗಳನ್ನ ನಮಗೆ ತಿಳಿಸುವಂಥ ಪ್ರಯತ್ನ ಬುಕ್ಕಿನ ಮೂಲಕ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮಠದವರು ಇಲ್ಲ ಬೇರೆ ಬೇರೆ ಪ್ರತಿನಿಧಿಗಳು ಅಲ್ಲಿರೋರು ಮಾಡಿದ್ದಾರೆ. ಅದರಲ್ಲಿ ಒಂದು ಬುಕ್ಕು ಹೀಗೆ ಪ್ರಿಂಟ್ ಆಗಿದೆ. ಅದರಲ್ಲಿರುವಂಥ ವಿಷಯಗಳನ್ನ ನನಗೆ ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲಸ್ ಜನರಿಗೆ ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರುವಂಥ ಕಾಲಜ್ಞಾನದ ಬಗ್ಗೆ ತಿಳಿಸ್ಬೇಕು ಅಂತ ಆಸೆ ಇರೋರು, ಜನಕ್ಕೆ ಮುಂದೆ ಆಗೋ ವಿನಾಶಗಳ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕು, ಎಚ್ಚರಿಸ್ಬೇಕು ಅಂತ ಆಸೆ ಇರೋರು, ಪಾಟೀಲ್ ಸರ್ ಅವರು ಬಾಗಲಕೋಟೆ ಕಡೆಯಿಂದ ಅವರು ಈ ವಿಷಯಗಳನ್ನ ನಮಗೆ ಕಳಿಸಿದ್ದಾರೆ. ಅದರಲ್ಲಿ ಅವರು ಕಲೆಕ್ಟ್ ಮಾಡಿ ಅವರು ಓದಿ ಅಧ್ಯಯನ ಮಾಡಿ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಅವರು ಮೀಡಿಯಾ ಮುಂದೆ ಬರೋದಕ್ಕಾಗದೇ ಇರೋ ಕಾರಣ ಅವರು ಕಲೆಕ್ಟ್ ಮಾಡಿರೋ ವಿಷಯಗಳಲ್ಲಿ ಕೆಲವೊಂದು ವಚನಗಳನ್ನ ನಮಗೆ ಕಳಿಸಿದ್ದಾರೆ. ಅದರಲ್ಲಿರುವಂಥ ವಿಷಯಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಇಷ್ಟು ದಿನ ನಮಗೆ ಎಲ್ಲರೂ ಕೇಳ್ತಾ ಇದ್ದಿದ್ದು ಯಾವಾಗ ಡೇಟ್ ಹೇಳಿ ಅಂತ ಕೇಳ್ತಾ ಇದ್ರಿ. ಇವರು ಕಳಿಸಿರುವಂಥ ವಚನಗಳಲ್ಲಿ ಆ ವಚನಗಳ ಮೂಲಕನೇ ಕೆಲವೊಂದು ಡೇಟ್ಗಳನ್ನ ಅವರು ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಡೇಟ್ ಅಂದರೆ ಎಕ್ಸಾಕ್ಟ್ ಡೇಟ್ ಅಲ್ಲ, ಆ ತಿಂಗಳು ಆ ವರ್ಷಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅವುಗಳನ್ನ ಮಾತ್ರ ನಾನು ತಿಳಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಮೇಯ್ನ್ ಆಗಿ ಯಾವಾಗ ಶುರು ಆಗುತ್ತೆ ಅಂತ ಎಲ್ಲರಿಗೂ ಒಂದು ಕುತೂಹಲ, ಏನಾಗುತ್ತೆ, ತುಂಬ ಜನ ಸತ್ತೋಗ್ಬಿಟ್ರೆ ಸಾಕು ಅಂತ ಒಂದು ಆಸೆಗಳು ಎಷ್ಟೋ ಜನಕ್ಕೆ ಉಟ್ಕೊಂಡ್ಬಿಟ್ಟಿದ್ಯೇನೋ. ಎಂತಕ್ಕೆ ಈ ರೀತಿ ಆಸೆಗಳು ಬರ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ಆದರೆ ನಮ್ಮಲ್ಲಿ ಆಗ್ತಾ ಇರುವಂಥ ಕೆಟ್ಟದು ಇದೆಲ್ಲದ್ರ ಕಾರಣ ಈ ಆಸೆಗಳು ಬಂದಿರ್ಬೋದು. ಇದನ್ನೆಲ್ಲ ನೋಡಿ ಬೇಜಾರಾಗಿ ಸಹಿಸೋದಕ್ಕಾಗದೆ ಕೆಟ್ಟವರೆಲ್ಲ ಹೊರಟೋಗ್ಬಿಡ್ಲಿ, ಒಳ್ಳೆಯವರು ಪುಣ್ಯ ಮಾಡಿದವ್ರು ಮಾತ್ರ ಉಳ್ಕೊಳ್ಳಿ ಅನ್ನೋ ಜನ ಈ ರೀತಿ ಯೋಚನೆ ಮಾಡ್ತಾ ಇರ್ಬೋದೇನೋ. ಬಟ್ ಆದ್ರೂ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಾವೇನು ಮಾಡೋದಕ್ಕಾಗೋದಿಲ್ಲ. ಕೆಟ್ಟವ್ರ ಜೊತೆ ಒಳ್ಳೆಯವರು ಹೋಗ್ಲೇಬೇಕಾದಂಥ ಪರಿಸ್ಥಿತಿಗಳಲ್ಲಿ ನಾವಿರ್ತೀವಿ. ಆ ಟೈಮಲ್ಲಿ ಯಾರೋ ಒಬ್ರು ನಮ್ಮನ್ನ ಕಾಪಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇನ್ನು ಅವರು ಕಳಿಸಿರುವಂಥ ವಿಷಯಗಳಲ್ಲಿ ಕಲೆಕ್ಟ್ ಮಾಡಿರೋ ವಿಷಯಗಳನ್ನ ನಿಮಗೆ ತಿಳಿಸೋದಕ್ಕೆ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ. ಮೇಯ್ನ್ ಆಗಿ ಯಾವಾಗ ಶುರು ಆಗುತ್ತೆ ಅಂತ ಒಂದು ಪಾಯಿಂಟ್ ನಿಮ್ಗೆ ಹೇಳ್ಬಿಟ್ಟು ಉಳಿದಿದ್ದು ಕತೆ ಆದ ಮೇಲೆ ಮುಂದಕ್ಕೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮೇಯ್ನ್ ಆಗಿ ಇವ್ರು ಹೇಳಿರೋದು ಮೀನರಾಶಿಗೆ ಶನಿ ಪ್ರವೇಶವಾದ ನಂತರ ವಿನಾಶಗಳು ಹೆಚ್ಚಾಗುತ್ತವೆ. ನಿರ್ಜನ ಪ್ರದೇಶಗಳಾಗಿ ಎಷ್ಟೋ ಭೂಭಾಗಗಳು ಉಳಿತವೆ. ಅಂದ್ರೆ ಯಾವಾಗ ಮೀನರಾಶಿ ಶನಿ ಪ್ರವೇಶಿಸಿದ ನಂತರ ವಿನಾಶಗಳು ಜಾಸ್ತಿ ಆಗುತ್ತೆ. ಆ ಡೇಟನ್ನ ನಾನು ಹೀಗೆ ಯಾರೋ ಒಬ್ರು ಅರ್ಚಕರು ಅದ್ರ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡಿರೋರು ಅವ್ರ ಹತ್ರನೂ ವಿಚಾರಿಸಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಯಾವಾಗ ಶನಿ ಯಾವ ರಾಶಿಗೆ ಟ್ರಾವೆಲ್ ಮಾಡ್ತಾನೆ ಅಂತ. ಈಗ ಸದ್ಯಕ್ಕೆ ನಮ್ಮ ಹತ್ರ ಇರೋ ಡೇಟಾ ಪ್ರಕಾರ 2025 ಮಾರ್ಚ್ 29th ಈ ಡೇಟ್ಗೆ ಶನಿ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಆಗ ವಿನಾಶಗಳು ಜಾಸ್ತಿ ಆಗುತ್ತೆ. ಭೂಮಿ ಮೇಲೆ ಎಷ್ಟೋ ಭೂಭಾಗಗಳು ನಿರ್ಜನ ಪ್ರದೇಶಗಳಾಗಿ ಹೋಗುತ್ತೆ, ಮೈದಾನಗಳಾಗಿ ಉಳ್ಕೊಂಡ್ಬಿಡ್ತವೆ. ಆ ರೀತಿ ಪರಿಸ್ಥಿತಿಗಳು ಭೂಮಿ ಮೇಲೆ ಬರುತ್ತೆ ಅಂತಾನೆ ಇವರು ಬರೆದಿರೋದು. ಅದಾದ್ಮೇಲೆ ಬೇರೆ ಬೇರೆ ರಾಶಿಗೆ ಶನಿ ಟ್ರಾವೆಲ್ ಮಾಡಿದಾಗ ಏನೇನಾಗುತ್ತೆ ಅಂತ ವಿಷಯಗಳನ್ನ ತಿಳಿಸಿದ್ದಾರೆ. ಈ ವಿಷಯಗಳನ್ನ ನಿಮಗೂ ತಿಳಿಸ್ತಾ ಹೋಗ್ತೀನಿ. ಮೇಯ್ನ್ ಆಗಿ ಇವರು ಇದಕ್ಕಿಂತ ಮುಂಚೆ ಕೆಲವೊಂದು ಸಾರಾಂಶಗಳನ್ನ ಕೊಟ್ಟಿದ್ದಾರೆ, ಯಾವಾಗ ಈ ವಿಷಯಗಳು ನಡೀತು ಅನ್ನೋದನ್ನ. ಅದ್ರ ಬಗ್ಗೆನೂ ಕೆಲವೊಂದು ತಿಳ್ಕೊಂಡ್ರೆ ಮಾತ್ರ ಜನರಿಗೆ ಅದ್ರ ಬಗ್ಗೆ ಅರಿವು ಬರುತ್ತೆ, ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಈ ವಿಷಯ ಬಂದು జీవనామ సంవత్సర 1961 చైత్ర శుద్ధజలు సౌమ్యవారం పగలు 3 కందిమల్లాయపల్లె శ్రీవిరాట్ పోతులూరు వీరబ్రహ్మేంద్ర స్వాముల వారి సమాధి ఉత్తర భాగమున స్వామివారి పాదుకా సన్నిధానమున మఠాధిపతులు వెనివాస స్వాముల వారికి లభించిన తాళపత్రము. ముందు ఒకనాడు దేవలోకమందు 33 కోట్ల దేవతలున్ను 19,000 మునులున్ను గరుడ గంధర్వ సిద్ధ విద్యాధరులున్ను రాగా వీరభద్రస్వామిన్ని ద్వాదశాదిత్యులున్ను వీరు మొదలగు వారినిదే సంపించి దేవేంద్రుడు ఆజ్ఞాపించిన వైన మేమంటే ఓ దేవతలారా
ముందు భూలోకములో పాపము మూడు పొళ్ళును పుణ్యము పాలును నడుస్తూ ఉన్నది. దుష్టలధికమై ధన మదాంధత చేతనున్ను సమానము మానులై పెద్దతనం తెలియక నీతిదప్పి దుర్షీతులై వావివర్తనలు లేక గర్వించి అందుకు ఇందుకు యోచన ఏమి చేస్తూ ఉన్నారని అడుగగా ఇంద్రునితో విన్నవించిన వైనం ఏమంటే, ఓ దేవేంద్ర, నీకు తెలియని యోచన మాకు అలియును కనుక అయితే మాకు తోచినంత మాత్రం విన్నపం చేస్తూ ದಯచేసి ಇದು ತೆಲುಗುನಲ್ಲಿರುವಂಥ ವಚನಗಳು. ಆ ವಚನಗಳನ್ನ ನಾನು ಅರ್ಥ ಮಾಡಿಕೊಂಡು ನಮ್ಮ ಸ್ನೇಹಿತರ ಸಹಾಯದಿಂದ ತೆಲುಗುಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಾವು ಕನ್ನಡದಲ್ಲಿ ತಿಳ್ಕೊಂಡಿರೋ ವಿಷಯಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಶ್ರೀಮನಾಮ ಸಂವತ್ಸರದಲ್ಲಿ 1961 ಇಸ್ವಿ ಚೈತ್ರ ಶುದ್ಧ ಸೋಮವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಶ್ರೀ ವಿರಾಟ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮೂಲ ಸಮಾಧಿ ಉತ್ತರ ಭಾಗದಲ್ಲಿ ಸಿಕ್ಕ ತಾಳೆ ಗ್ರಂಥದಲ್ಲಿದ್ದಂಥ ವಿಷಯಗಳನ್ನ ಅವರು ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇದು ದೇವಿ ಲೋಕದಲ್ಲಿ ಆಗುವಂಥ ಒಂದು ಮಾತುಕತೆ ಬಗ್ಗೆ ಅವರು ತಿಳಿಸ್ತಾರೆ. ಮುಂದೆ ಒಂದು ದಿನ 33 ಕೋಟಿ ದೇವತೆಗಳು, 19,000 ಮುನಿಗಳು, ಗರುಡ, ಗಂಧರ್ವ, ಸಿದ್ಧ, ವಿದ್ಯಾಧರ, ರಾಗ, ವೀರಭದ್ರ ಸ್ವಾಮಿ ಈ ಥರ ಎಷ್ಟೋ ದೇವತೆಗಳು ಸೇರಿ ದೇವೇಂದ್ರನ ಜೊತೆ ಡಿಸ್ಕಸ್ ಮಾಡ್ತಾ ಇರುವಂಥ ವಿಷಯಗಳನ್ನ ಇವರು ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಮುನಿಗಳು ಕೇಳ್ಕೊಳ್ಳೋದೇನೆಂದರೆ, ಓ ದೇವತೆಗಳೇ, ಈಗಿನ ಪ್ರಪಂಚದಲ್ಲಿ ಪಾಪ 3 ಕಾಲ್ನಲ್ಲಿ, ಪುಣ್ಯ 1 ಕಾಲ್ನಲ್ಲಿ ನಡೀತಾ ಇದೆ. ದುಷ್ಟರು ಜಾಸ್ತಿಯಾಗಿ ಧನದ ಮದದಿಂದ ಜನ ಬದುಕ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದೀವಿ. ದುಷ್ಟತ ಯಾವ ರೀತಿ ಬೆಳೀತಾ ಇದೆ ಅನ್ನೋದನ್ನ. ಸಮಾನತೆ ಇಲ್ಲದೆ ನಾವೇ ಹೆಚ್ಚು ಎನ್ನುವ ಅಹಂಕಾರದಿಂದ, ನೀತಿ ತಪ್ಪಿ ದುರ್ವರ್ತನೆಯಿಂದ, ಗರ್ವದಿಂದ, ಆಗ ಈಗ ಎನ್ನದೆ ಎಲ್ಲ ಸಮಯದಲ್ಲೂ ಈ ರೀತಿ ಕೆಲಸಗಳು ಭೂಮಿ ಮೇಲೆ ಜಾಸ್ತಿ ಆಗ್ತಾ ಇದೆ. ಹೀಗೆ ನಡೀತಾ ಇರೋವಂಥ ವಿಷಯಗಳನ್ನ ಮುನಿಗಳು ದೇವೇಂದ್ರನಿಗೆ ತಿಳಿಸ್ತಾರೆ. ಅದ್ರ ಜೊತೆಗೆ ದೇವೇಂದ್ರನಲ್ಲಿ ಕೇಳ್ಕೊಳ್ತಾರೆ, ನಿನಗೆ ತಿಳಿಯೋದೇನಿದೆ, ನಮಗೆ ಇದರಿಂದ ಭಯ ಆಗ್ತಾ ಇದೆ, ಮುಂದಿನ ದಿನಗಳು ಯಾವ ರೀತಿ ಬದಲಾಗುತ್ತೆ ಅಂತ. ದಯವಿಟ್ಟು ಇದಕ್ಕೇನಾದರೂ ಪರಿಹಾರ ಅನ್ನೋದಿದ್ರೆ ಹೇಳಿ ಅಂತ ದೇವೇಂದ್ರನ ಹತ್ರ ಕೇಳ್ಕೊಂಡಾಗ, ಆಗ ಇಂದ್ರ ಎಲ್ಲದಕ್ಕೂ ಸರಿಯಾದ ಸಮಯ ಬರಬೇಕು, ಆ ಸಮಯ ಬಂದಾಗ ಪುಣ್ಯಕ್ಕೆ ಬೆಲೆ ಸಿಗುತ್ತೆ, ನೀವು ನಿಮ್ಮ ಕಾರ್ಯ ಮಾಡ್ತಾ ಇರಿ, ಉಳಿದಿದ್ದನ್ನ ಪರಬ್ರಹ್ಮ ನೋಡ್ಕೊಳ್ತಾನೆ ಎಂದು ಹೇಳಿ ಮುನಿಗಳನ್ನ ದೇವಲೋಕದಿಂದ ವಾಪಸ್ಸು ಭೂಲೋಕಕ್ಕೆ ಕಳಿಸ್ತಾನೆ. ಈಗ ಮುನಿಗಳು ಅವರ ಕೆಲಸದಲ್ಲಿ ಅವರು ಮಗ್ನರಾಗಿದ್ದಾರೆ. ಕಲಿಯುಗ ಯಾವ ರೀತಿ ಎಂಡ್ ಆಗುತ್ತೆ ಅನ್ನೋದು ಅವರ ಕೈಯಲ್ಲೇ ಇದೆ. ಅದರಲ್ಲಿ ಕೆಲವೊಂದು ವಿಷಯಗಳನ್ನ ಇಲ್ಲಿ ಇವರು ತಿಳಿಸ್ತಾ ಹೋಗ್ತಾರೆ. ಆ ವಿಷಯಗಳ ಬಗ್ಗೆನೂ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇ వాక్యದಲ್ಲಿ ఇವರು ತಿಳಿಸ್ತಾ ఇರೋದು, చేయవత్తులు రత్తులు సెలవు ఇచ్చినారు, ఇక తడవు లేదు, త్వరగా వచ్చేరు గనుక ఈ వృత్తాంతము వ్రాయవలసి వచ్చిరు, ఇక వెసుక మంచి కవితలు వ్రాయించి పంపిస్తూ ఉన్నాము. ఓ మానవులారా, ఇంకా పాపకార్యములకు జడియకుండా ఉన్నారు. ఇంకా ఒక చిత్రము పుట్టిని. క్రోధనామ సంవత్సరము మొదలుకొని ఉత్పాతాలు పుట్టిని. ఢిల్లీవారు తరలి అనెగొందికి చేరి వచ్చెదరు. ఎర్రవారిని ఏనుగుల చేత త్రొక్కించును. 9 మూరల ఆజానుబాహులు వచ్చేరు. అందరిని పట్టి కోసేరు. ఆకాశమందు వాక్కు వాక్కుమని శబ్దము పుట్టిని. ఆకాశమందు 4 చుక్కలు ఎర్రగాను, ఎద్దు ప్రకాశముగా ఒకటి వెళ్ళివచ్చిన అవి చూచిన వారు వెతపడి చచ్చేరు. దక్షిణమందు ఒక వింత పుట్టిని. పడమట మార్గమందు ఉత్పాతము పుట్టిని. ఢిల్లీవారు తరలి ఆనెగొందికి చేరవచ్చెదరు. అదివరను ఉరుములు, పిడుగులు పడును. తూర్పు మార్గమున ఉత్పాతమైన శక్తితల ధూన్నికైపోయిని. అవ్యయమైన వృక్షం వచ్చేననిపించి వింత వింతలు చూపి 3 మూర్తులు వచ్చేరు. ಮೂಲಬ್ರಹ್ಮము ಅప్పుడు వచ్చు. ಇದರಲ್ಲಿ ಇವ್ರು ತಿಳಿಸ್ತಾ ಇರೋದು ಈ ಸನ್ನಿವೇಶಗಳು, ಅಂದ್ರೆ ಇಲ್ಲಿ ಇಂದ್ರ ಮುನಿಗಳಿಗೆ ತಿಳಿಸಿದಂತ ಟೈಮು ಇನ್ನೇನು ಕೆಲವು ವರ್ಷಗಳಲ್ಲಿ ಬರ್ತಾ ಇದೆ, ಅದು ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನು ತಿಳಿಸಿದ್ದಾರೆ. 2024ರಿಂದ 84ನೇ ಈ ಗ್ಯಾಪ್ನ ಕ್ರೋಧಿನಾಮ ಸಂವತ್ಸರ ಅಂತಾರೆ. ಶುರುವಾಗೋದು 2024ರಲ್ಲಿ. ಇನ್ನ ಬದಲಾಗುವುದಕ್ಕೆ ಸಮಯ ಇದೆ. ಈಗಲೂ ಕೂಡ ಜನ ಬದಲಾದ್ರೆ ಕೆಲವೊಂದು ವಿನಾಶಗಳನ್ನ ತಪ್ಪಿಸ್ಬೋದು. ಕೆಟ್ಟ ಕಾಲ ಸಮೀಪಿಸ್ತಾ ಇದೆ. ಬದಲಾಗೋದಕ್ಕಾಗದೇ ಇದ್ದವರು ಇದರಿಂದ ರಜಾ ತಗೊಳ್ತಾ ಇದ್ದಾರೆ. ಅಂದ್ರೆ ಭಕ್ತಿ ಮಾರ್ಗ ಬೇಡ, ನಮಗೆ ಬೇರೆ ಮುಂದೆ ಯೋಚನೆ ಬೇಡ, ಈ ರೀತಿ ಅನ್ನೋರೆಲ್ಲ ರಜೆ ತಗೊಳ್ತಾ ಇದ್ದಾರೆ. ಬೇಗ ಈ ಸನ್ನಿವೇಶಗಳು ನಡೆಯೋದ್ರಿಂದ ಈ ಕತೆ ಮೂಲಕ ಜನರಿಗೆ ತಿಳಿಸುವಂತ ಪ್ರಯತ್ನನ ಆ ಗ್ರಂಥಗಳಲ್ಲಿ ಅವರು ಮಾಡಿದ್ದಾರೆ. ಮಾನವರು ಪಾಪ ಕಾರ್ಯಗಳನ್ನ ಮಾಡೋದಿಕ್ಕೆ ಹಿಂಜರಿತಾ ಇಲ್ಲ. ತುಂಬಾ ಪಾಪ ಕರ್ಮಗಳನ್ನ ಮಾಡ್ತಾ ಇದ್ದಾರೆ. ಅಷ್ಟೊಂದು ಕೆಟ್ಟ ಕೆಲಸಗಳನ್ನ ಮಾನವರು ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳ್ದಾಗೆ ಮುನಿಗಳು ಹೇಳಿದಾರಲ್ಲ, ಪುಣ್ಯ 1 ಕಾಲಲ್ಲಿ ನಿಂತಿದ್ರೆ ಪಾಪ 3 ಕಾಲಲ್ಲಿ ನಿಂತಿದೆ. ಅಷ್ಟೊಂದು ಪಾಪಗಳು ಭೂಮಿ ಮೇಲೆ ಜಾಸ್ತಿ ಆಗ್ತಾ ಇದೆ.
ಇನ್ನು ಹೊಸದೊಂದು ನಕ್ಷತ್ರ ಹುಟ್ಟಿ ಕ್ರೋಧಿ ನಾಮ ಸಂವತ್ಸರದ ಸಮಯ ಅಂದರೆ 2024ರಲ್ಲಿ ಹೊಸದೊಂದು ನಕ್ಷತ್ರ ಹುಟ್ಟುತ್ತೆ. ಇದರಿಂದ ಉತ್ಪಾತಗಳು ಉಂಟಾಗುತ್ತವೆ ಅಂತ ತಿಳಿಸಿದ್ದಾರೆ. 2024ರಲ್ಲಿ ಹೊಸದೊಂದು ನಕ್ಷತ್ರ ಅಂದರೆ ಯಾವುದು ಹುಟ್ಬೋದು ಅಂತ ಜನರಿಗೆಲ್ಲ ಯೋಚನೆ ಆಗಿದೆ. ಆಲ್ರೆಡಿ ನಮಗೆ ಗುರುದೇವ್ ಸರ್ ಅವರು ಇನ್ನು ಡಾಕ್ಟರ್ ಶೈಲಜಾ ಅವರು ಬರೆದಿರೋಂಥ ಆರ್ಟಿಕಲ್ ಬೇಸ್ ಮೇಲೆ ನಾವು ತಿಳ್ಕೊಂಡಿರೋದು, ಅವರು ತಿಳಿಸಿರೋದು ಎಲ್ಲ ಒಂದೇನೆ. ಮುಂದಿನ 2024 ಡಿಸೆಂಬರ್ ಅರೌಂಡ್ ಕಾರ್ತಿಕ ಆದ ಮೇಲೆ, ಹೆಚ್ಚು ಕಡಿಮೆ ಕಾರ್ತಿಕದ ಆಸುಪಾಸಿನಲ್ಲಿ ಈ ಬೀಟಲ್ ಜ್ಯೂಸ್ ಅನ್ನೋ ನಕ್ಷತ್ರ ಸ್ಫೋಟ ಆಗುತ್ತೆ, ಆರಿದ್ರ ನಕ್ಷತ್ರ ಸ್ಫೋಟ ಆಗುತ್ತೆ. ಅದು ಎರಡನೇ ಸೂರ್ಯನ ರೀತಿ ಕಾಣುತ್ತೆ ಅಂತ ಹೇಳಿದ್ದಾರೆ. ನಮಗೆ ಹಗಲೊತ್ತು ಕಾಣ್ತಾ ಇರೋದು ಒಂದೇ ನಕ್ಷತ್ರ, ಅದು ಸೂರ್ಯ. ಇನ್ನೊಂದು ನಕ್ಷತ್ರ ಕಾಣಿಸುತ್ತೆ ಅಂದರೆ ಅದರ ಬೆಳಕು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಯೋಚನೆ ಮಾಡಿ. ಆ ಬೆಳಕು ಬಿದ್ದಾಗ ಭೂಮಿ ಮೇಲೆ ಕೆಟ್ಟದು ಅನ್ನೋದು ಶುರುವಾಗುತ್ತೆ ಅಂತಾನೆ ಇವರು ಬರೆದಿರೋದು. ಆ ಟೈಮ್ಗೆ ದೆಹಲಿಯಲ್ಲಿರೋರೆಲ್ಲ ಬರದಿಂದ ಆನೆಗುಂದಿ ಕಡೆ ಅಂದ್ರೆ ದಕ್ಷಿಣದ ಕಡೆಗೆ ಓಡಿ ಬರ್ತಾರೆ. ಕೆಂಪು ಮನುಷ್ಯರನ್ನು ಆನೆಗಳು ತುಳಿಯುವ ರೀತಿ ತುಳಿಯುತ್ತಾರೆ. 9 ರಿಂದ 12 ಅಡಿ ಎತ್ತರದ ಅಜಾನುಬಾಹುಗಳು ಬರುತ್ತಾರೆ. ಎಲ್ಲರನ್ನು ಹಿಡಿದು ಕಟ್ಟಿ ಹಿಂಸೆ ಕೊಡುತ್ತಾರೆ. ಇದು ಯಾವ ರೀತಿ ಹೇಳಿದಾರೋ ನನಗಂತೂ ಗೊತ್ತಿಲ್ಲ. ಬಟ್ 9 ರಿಂದ 12 ಅಡಿ ಎತ್ತರದ ಮನುಷ್ಯರು ಬರ್ತಾರೆ. ಮನುಷ್ಯರು ಅಂದ್ರೆ ಅವರು ಈಗ ಅನ್ಯಗ್ರಹ ಜೀವಿಗಳು ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೀವಿ, ಅನ್ಯಗ್ರಹ ಜೀವಿಗಳು ಭೂಮಿ ಮೇಲೆ ಬರ್ತಾ ಇದೆ ಅಂತ ಎಷ್ಟೊಂದು ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಆ ರೀತಿ 9 ರಿಂದ 12 ಅಡಿ ಎತ್ತರ ಇರುವಂತ ಅನ್ಯಗ್ರಹ ಜೀವಿಗಳು ಬಂದು ಅದರಿಂದ ಮನುಷ್ಯ ಕುಲಕ್ಕೆ ತೊಂದರೆನೂ ಆಗಬಹುದು. ಬಾಬಾ ವಾಂಗ್ ಅವರು ಕೂಡ ಬರೆದಿದ್ರು 2024ರಿಂದ 25 ಈ ಟೈಮ್ನಲ್ಲಿ ಅನ್ಯಗ್ರಹ ಜೀವಿಗಳಿಂದ ಭೂಮಿ ಮೇಲೆ ತೊಂದರೆಗಳು ಉಂಟಾಗುತ್ತೆ ಅಂತ. ಅದನ್ನೇ ಇವರು ತಿಳಿಸ್ತಾ ಇರೋದು ಕ್ರೋಧಿನಾಮ ಸಂವತ್ಸರ ಅಂದ್ರೆ 2024ರಿಂದ ಇದೆಲ್ಲ ಶುರುವಾಗುತ್ತೆ. ಇನ್ನು ಆಕಾಶದಿಂದ ವಾಕು ವಾಕು ಅನ್ನೋ ಶಬ್ದ ದೊಡ್ಡ ಮಟ್ಟದಲ್ಲಿ ಕೇಳಿ ಬರುತ್ತೆ. ಆಕಾಶದಲ್ಲಿ ವಾಕು ವಾಕು ಯಾವ ರೀತಿ ಶಬ್ದ ಬರ್ಬೋದು, ಗುಡುಗು ಸಿಡಿಲು ರೀತಿನೂ ಬರ್ಬೋದು, ಇಲ್ಲ ಬೇರೆ ರೀತಿನೂ ಶಬ್ದ ಬರ್ಬೋದು. ಈಗ ಸ್ಪೇಸ್ ಶಿಪ್ ಲ್ಯಾಂಡ್ ಆಗ್ತಾ ಇದೆ, ಅದರ ಶಬ್ದ ಬೇರೆ ಬರ್ಬೋದು. ಏರೋಪ್ಲೇನ್ ಶಬ್ದ ಮಾಮೂಲಿಯಾಗಿ ಕೇಳಿರ್ತೀವಿ. ಈ ರೀತಿ ವಿವಿಧವಾದ ಶಬ್ದಗಳು ಕೇಳಿರ್ತೀವಿ. ಅದರಲ್ಲಿ ಇವರು ವಾಕ್ ವಾಕ್ ಅನ್ನೋ ಶಬ್ದ ಬರ್ಬೋದು ಅಂತ ಬರ್ತಿದ್ದಾರೆ. ಆ ಶಬ್ದ ಬಂದಾದ ಮೇಲೆ ಭೂಮಿ ಮೇಲೆ ಅವಘಡಗಳು ಜಾಸ್ತಿ ಆಗುತ್ತೆ. ಅದು ಯಾವುದರಿಂದ ಬರುತ್ತೆ ನಿಜವಾಗ್ಲೂ ಅದ್ರ ಬಗ್ಗೆ ಇನ್ನು ಅಧ್ಯಯನ ಸೈಂಟಿಸ್ಟ್ಗಳು ಮಾಡಬೇಕಾಗಿದೆ, ತಿಳ್ಕೊಬೇಕಾಗಿದೆ. ನಾವು ಅದ್ರ ಬಗ್ಗೆ ತಿಳ್ಕೊಳ್ತೀವಿ, ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀವಿ. ಇವರು ಬರೆದಿರೋದಷ್ಟೇ ಅಲ್ಲ, ಕುರಾನಲ್ಲಿ ಕೂಡ ಈ ವಿಷಯಗಳನ್ನ ಬರೆದಿದ್ರು. ಆಕಾಶದಿಂದ ದೊಡ್ಡ ಮಟ್ಟದ ಶಬ್ದ ಬರುತ್ತೆ, ಇದರಿಂದ ಭೂಮಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಕುರಾನಲ್ಲೂ ಬರೆದಿದ್ರು. ಅದನ್ನ ನಾವು ಪ್ರಳಯ ಎಪಿಸೋಡ್ಸ್ಗಳಲ್ಲಿ ಮಾಡಿದ್ದೀವಿ, ಅದನ್ನ ನೀವು ಬೇಕಾದ್ರೆ ನೋಡ್ಬೋದು. ಕುರಾನ್ನಲ್ಲಿ ಬರೆದಿರುವಂಥ ವಿಷಯಗಳು, ಆಕಾಶದಿಂದ ದೊಡ್ಡ ಮಟ್ಟದ ಶಬ್ದ ಕೇಳಿ ಅದರಿಂದ ಭೂಮಿಗೆ ಅಪಾಯ ಉಂಟಾಗುತ್ತೆ ಆವಾಗಿನಿಂದ ಅಂತಾನೆ ಅದರಲ್ಲೂ ಕೂಡ ಬರೆದಿದ್ದಾರೆ. ಇನ್ನು ಆಕಾಶದಲ್ಲಿ 4 ಚುಕ್ಕೆಗಳು ಕೆಂಪಾಗಿ ತುಂಬಾ ಪ್ರಕಾಶಮಾನವಾಗಿ ಬೆಳಗ್ತವೆ. ಅದನ್ನ ನೋಡಿದವರು ವ್ಯಥೆಗಳಿಂದ ಸಾಯ್ತಾರೆ. ಕೆಂಪು ಚುಕ್ಕೆಗಳು ಅದು ಹಗಲಲ್ಲಿ ಕಾಣುತ್ತೋ ರಾತ್ರಿನಲ್ಲಿ ಕಾಣುತ್ತೋ ಅದು ಎಕ್ಸಾಕ್ಟ್ ಆಗಿ ಬರ್ದಿಲ್ಲ. ರಾತ್ರಿನೂ ಕಾಣಬಹುದು, ಇಲ್ಲ ಹಗಲು ಕಾಣಬಹುದು. 4 ಚುಕ್ಕೆಗಳು ಕೆಂಪಾಗಿ ತುಂಬಾ ಪ್ರಕಾಶಮಾನವಾಗಿ ಕಾಣುತ್ತೆ. ಅದನ್ನು ನೋಡಿದವರು ವ್ಯಥೆಗಳಿಂದ ಕಷ್ಟಗಳಿಂದ ಸಾಯ್ತಾರೆ. ಈಗ ಚೌತಿ ದಿನ ಚಂದ್ರನ ನೋಡಿದ್ರೆ ಕಷ್ಟಗಳು ಬಂದು ಜನ ಒದ್ದಾಡಬೇಕಾಗುತ್ತೆ ಅಂತ ಯಾವ ರೀತಿ ನಂಬಿಕೆ ಇದೆಯೋ ಇದು ಅದೇ ರೀತಿ ಇದೆ. ಆಕಾಶದಲ್ಲಿ 4 ಚುಕ್ಕೆಗಳು ಒಟ್ಟಿಗೆ ಪ್ರಕಾಶಮಾನವಾಗಿ ಒಂದೇ ದಿಕ್ಕಿನಲ್ಲಿ ಕಾಣಿಸ್ತವೆ. ಅದಾದ ಮೇಲೆ ಅದನ್ನ ನೋಡಿದವರೆಲ್ಲ ವ್ಯಥೆಗಳಿಂದ ಕಷ್ಟಗಳಿಂದ ನೋವುಗಳಿಂದ ಸಾಯ್ತಾರೆ ಅಂತಾನೆ ಬರ್ದಿದ್ದಾರೆ. ಗೊತ್ತಾಗೋದಿಲ್ಲ ಯಾವಾಗ ಯಾವ ನಕ್ಷತ್ರಗಳು ಬರುತ್ತೆ ಅಂತ. ಆಕಾಶ ನೋಡ್ಬಿಡ್ತೀವಿ, ಅದರಿಂದ ಎಫೆಕ್ಟ್ಗಳು ಅನುಭವಿಸ್ಲೇಬೇಕಾದಂಥ ಪರಿಸ್ಥಿತಿ ಬರಬಹುದು. ನೋಡೋಣ. 2024 ಇನ್ನೇನು ಜಾಸ್ತಿ ದಿನ ಇಲ್ಲ, 2024ರಲ್ಲಿ ಇವೆಲ್ಲ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 2024 ಕಾಯೋಣ. ದಕ್ಷಿಣದಲ್ಲಿ ಒಂದು ವಿಚಿತ್ರ ಹುಟ್ಟುತ್ತದೆ. ಏನ ವಿಚಿತ್ರ ಅಂತ ನಮಗೂ ಗೊತ್ತಿಲ್ಲ, ಅದು ನಡೆದಾಗಲೇ ನಮಗೂ ಗೊತ್ತಾಗೋದು. ಇಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಅದ್ರ ಬಗ್ಗೆ ತಿಳಿಸ್ಬೋದು, ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿಚಿತ್ರ ಅಂದ್ರೆ ನಾವು ಇವಾಗ ಏನ್ ನೋಡ್ತಾ ಇದೀವಿ ಪರಿಸರದಲ್ಲಿ, ಅದನ್ನ ಮೀರಿದ್ದು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗದೇ ಇರೋವಂಥದ್ದನ್ನೇ ವಿಚಿತ್ರ ಅಂತ ನಾವು ಅನ್ಕೋಬೇಕು. ಅಂಥದ್ದು ಏನೋ ಒಂದು ದಕ್ಷಿಣದಲ್ಲಿ ಹುಟ್ಟುತ್ತೆ. ಪಶ್ಚಿಮದಲ್ಲಿ ಉತ್ಪಾತಗಳು ಹುಟ್ಟುತ್ತದೆ. ಪಶ್ಚಿಮದಲ್ಲಿ ಉತ್ಪಾತ, ಪಶ್ಚಿಮ ಅಂದ್ರೆ ನಾವೀಗ ನಮ್ಮ ಪಶ್ಚಿಮ ದಿಕ್ಕಿಗಿರೋದು ಪಾಕಿಸ್ತಾನ ಪ್ಲಸ್ ಬೇರೆ ಬೇರೆ ಕಂಟ್ರಿಗಳಿದಾವೆ. ಪೂರ್ವ ದಿಕ್ಕಿಗಾದ್ರೆ ಈಗ ಆಲ್ರೆಡಿ ಪೂರ್ವದಲ್ಲಿ ಕೆಲವೊಂದು ಪ್ರವಾಹಗಳು ಬಂದು ಅನುಭವಿಸ್ತಾ ಇರೋದು ನೋಡ್ತಾ ಇದೀವಿ. ಪಶ್ಚಿಮದಿಂದ ಉತ್ಪಾತಗಳು ಹುಟ್ಟುತ್ತವೆ ಅಂತ ಬರೆದಿದ್ದಾರೆ. ಪಶ್ಚಿಮ ಅಂದ್ರೆ ಪಶ್ಚಿಮ ದಿಕ್ಕಲ್ಲಿರೋದು ಪಾಕಿಸ್ತಾನ. ಪಾಕಿಸ್ತಾನದಿಂದ ಏನಾದ್ರೂ ಎಫೆಕ್ಟ್ಗಳು ಭಾರತಕ್ಕೆ ಆಗಬಹುದೇನೋ ಮುಂದಿನ ದಿನಗಳಲ್ಲಿ ಅಂತಾನೆ ಇವರು ತಿಳಿಸಿರೋದು. ಇಲ್ಲ ಬೇರೆ ಯಾವ್ದಾದ್ರು ದೇಶಗಳಿಂದ
ಭಾರತಕ್ಕೆ ತೊಂದರೆ ಆಗುತ್ತೇನೋ ಅದ್ರ ಬಗ್ಗೆನೂ ಮುಂದೆ ಆಗೋವಾಗ ನಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಅಷ್ಟೊಂದು ನಮಗೂ ಐಡಿಯಾ ಬರೋದಿಲ್ಲ. ಇನ್ನು ದಿಲ್ಲಿಯ ಜನರೆಲ್ಲ ಆನೆಗುಂದಿಗೆ ತೆರಳಿ ಬರುತ್ತಾರೆ. ನಾನು ಮೊದಲೇ ಹೇಳಿದೆ, ದಿಲ್ಲಿ ಜನರು ಅಂದರೆ ನಾರ್ತಲ್ಲಿ ಇರುವಂಥ ಜನ ಎಲ್ಲ ಸೌತ್ ಕಡೆಗೆ ಓಡಿ ಬರ್ತಾರೆ. ಅಂಥ ದಿನಗಳು ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ದಿಲ್ಲಿ ಸರೌಂಡಿಂಗ್ ಅಂದರೆ ನಾರ್ತಲ್ಲಿರೋರು ಎಷ್ಟೋ ಜನ ಸೌತಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಈ ದಿನಗಳನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಜನ ಬಂದು ಈ ಸೌತಲ್ಲಿ ಸೆಟ್ಲ್ ಆಗ್ತಾರೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಪೂರ್ವದಲ್ಲಿ ಗುಡುಗು ಮಿಂಚಿನ ಆರ್ಭಟ ಹೆಚ್ಚಾಗುತ್ತಾ ಹೋಗುತ್ತದೆ. ಈಗ ಆಲ್ರೆಡಿ ಪೂರ್ವದಲ್ಲಿ ಮಳೆ ಯಾವ ಥರ ಬರ್ತಾ ಇದೆ, ಅದರಿಂದ ಯಾವ ರೀತಿ ಭೂಭಾಗಗಳು ಮುಳುಗ್ತಾ ಇದೆ, ಜನ ಎಷ್ಟು ಕಷ್ಟದಲ್ಲಿದ್ದಾರೆ ಅದನ್ನ ನೋಡ್ತಾನೆ ಇದೀವಿ. ತಮಿಳ್ನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ಒಡಿಸ್ಸಾ ಆಗ್ಬೋದು, ಈ ಕಡೆ ಎಲ್ಲ ಯಾವ ರೀತಿ ಮಳೆ ಬರ್ತಾ ಇದೆ ಅನ್ನೋದನ್ನ ಇನ್ನ ಇವರು ತಿಳಿಸ್ತಾ ಇರೋದು. ಗುಡುಗು ಮಿಂಚಿನ ಆರ್ಭಟ ಜಾಸ್ತಿಯಾಗಿ ವಿಚಿತ್ರಗಳು ಉತ್ಪತ್ತಿಯಾಗುತ್ತವೆ. ವಿಚಿತ್ರಗಳು ಉತ್ಪತ್ತಿಯಾಗ ಹೆಚ್ಚುತ್ತಾ ಹೋಗುತ್ತೆ. ಉತ್ಪತ್ತಿಯಾಗುವ ಧೂಳಿನ ಶಕ್ತಿಯಿಂದ ತುಂಬಾ ಕತ್ತಲೆ ಆವರಿಸುತ್ತದೆ. ಧೂಳಿನ ಶಕ್ತಿ ಅಂದ್ರೆ ಈಗ ಮಂಜಿನ ವಾತಾವರಣದಿಂದನೂ ಕತ್ತಲೆ ಕಾಣಿಸ್ತಾ ಇದೆ ಕೆಲವೊಂದು ಕಡೆ. ಈಗ ನಾವು ನೋಡಿದ್ವಿ, ಕೆಲವೊಂದಿಷ್ಟು ದಿನ ಮಳೆ ಜೋರಾಗಿ ಹೊಡಿತಾ ಇತ್ತು. ಅದ್ರ ಜೊತೆಗೆ ಈ ಟಾರ್ನೆಡೋ ಕಾರಣದಿಂದನೂ ಆಕಾಶ ಅನ್ನೋದು ನಮಗೆ ಕಾಣಿಸ್ತಾನೆ ಇರಲಿಲ್ಲ. ಸೂರ್ಯ ಅನ್ನೋದು ಎಷ್ಟು ದಿನ ಕಾಣಿಸೇ ಇಲ್ವೇನೋ ಆ ರೀತಿ ಜನ ಬದುಕುವಂಥ ಪರಿಸ್ಥಿತಿಗಳನ್ನ ಈಗ ಕಣ್ಮುಂದೆ ನೋಡಿದ್ದೀವಿ. ಬೆಂಗಳೂರಲ್ಲೂ ಈ ರೀತಿ ಸನ್ನಿವೇಶಗಳು ಆಗಿತ್ತು. ಮೋಡ ಕವಿದಿತ್ತು ಒಂದು ವಾರದಿಂದ. ಅಂಥ ವಿಷಯಗಳನ್ನ ಇವರು ತಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಗುಡುಗು ಮಿಂಚಿನ ಆರ್ಭಟ ಪೂರ್ವ ಮಾರ್ಗದಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಅದಕ್ಕೆ ಇವರು ಒಂದು ಮ್ಯಾಪನ್ನು ಹಾಕಿದ್ರು ಕೆಲವೊಬ್ರು ಸೈಂಟಿಸ್ಟ್ಗಳು. ತಮಿಳ್ನಾಡು, ಆಂಧ್ರ, ಈ ಕಡೆ ಒಡಿಸ್ಸಾ, ಒಂದು ಪೋರ್ಷನ್ ಪೂರ್ತಿ ಸಮುದ್ರದ ಪಾರ್ಟಲ್ಲಿರುವಂಥ ಕೆಲವೊಂದು ಭೂಭಾಗಗಳು ಮುಂದಿನ ದಿನಗಳಲ್ಲಿ ಮುಳುಗ್ತವೆ. ಪ್ಲಸ್ ಸುನಾಮಿ ಆಗ್ಬೋದು, ಇಲ್ಲ ಟಾರ್ನೆಡೋಗಳು ಇವಾಗ ಬರ್ತಾ ಇದೆಯಲ್ಲ, ಈ ರೀತಿ ಆಗಿ ಮುಳುಗುವಂಥ ಸನ್ನಿವೇಶಗಳು ನಡೆಯುತ್ತೆ ಅಂತ ಸೈಂಟಿಸ್ಟ್ಗಳು ತಿಳಿಸಿದ್ದು. ಈ ರೀತಿ ವಿಚಿತ್ರಗಳೆಲ್ಲ ಜಾಸ್ತಿ ಆಗ್ತಾ ಇರುವಾಗ ತ್ರಿಮೂರ್ತಿಗಳ ರೂಪದಲ್ಲಿ ಜ್ಞಾನಿಗಳು ಬಂದು ಇನ್ನ ಬೇರೆ ಬೇರೆ ಶಕ್ತಿಗಳಿಂದ ನಮ್ಮನ್ನ ಕಾಪಾಡ್ತವೆ. ಅವರು ಕೆಲವೊಂದು ವಿಚಿತ್ರಗಳನ್ನ ಸೃಷ್ಟಿ ಮಾಡಿ ನಮ್ಮನ್ನ ಕಾಪಾಡುವಂಥ ಕೆಲಸನೂ ಮಾಡ್ತಾರೆ. ಆ ಟೈಮ್ಗೆ ಮೂಲ ಬ್ರಹ್ಮ ರೂಪದಲ್ಲಿ, ಪರಬ್ರಹ್ಮ ರೂಪದಲ್ಲಿ ಮಹಾತ್ಮ ಒಬ್ಬ ಬರ್ತಾನೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಆ ಮಹಾತ್ಮ ಯಾರು ಅನ್ನೋದು ನಮಗೂ ಇನ್ನ ಯೋಚನೆ ಮಾಡಬೇಕಾಗಿರೋ ಪ್ರಶ್ನೆಯಾಗೆ ಉಳ್ಕೊಂಡ್ಬಿಡುತ್ತೆ. ಕಾರಣ ಇಷ್ಟೇ, ಅಚ್ಯುತಾನಂದ ದಾಸ್ ಅವ್ರು ಬರ್ದಿರೋ ಪ್ರಕಾರ ಕಲ್ಕಿ ಭಗವಾನ್ ಬರ್ತಾರೆ ಅಂತ, ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರ್ದಿರೋ ಪ್ರಕಾರ ವೀರ ವಸಂತರಾಯರಾಗಿ ಅವ್ರು ಬರ್ತಾರೆ ಅಂತ, ಈ ಕಡೆ ಶರಣರು ಬರ್ದಿರೋ ಪ್ರಕಾರ ಬಸವಣ್ಣವ್ರು ಹುಟ್ಟಿ ಬರ್ತಾರೆ ಅಂತ. ಎಕ್ಸಾಕ್ಟ್ ಆಗಿ ನಮಗೂ ಗೊತ್ತಿಲ್ಲದೆ ಇರೋದ್ರಿಂದ ಯಾರು ಬರ್ತಾರೆ ಅಂತ ಜ್ಞಾನಿಗಳು ಅಂತ ನಾವು ಕಾಯ್ದು ನೋಡಬೇಕು. ಅದರಲ್ಲಿ ಇವರು ಹೇಳಿರೋದು 3 ತ್ರಿಮೂರ್ತಿಗಳು ರೂಪದಲ್ಲಿ ಜ್ಞಾನಿಗಳು ಬರ್ತಾರೆ. ತ್ರಿಮೂರ್ತಿಗಳ ರೂಪದಲ್ಲಿ ಜ್ಞಾನಿಗಳು ಬಂದು ನಮ್ಮನ್ನ ಕಾಯೋ ಕೆಲಸ ಮಾಡ್ತಾರೆ. ಅದನ್ನ ಬಿಟ್ಟು ಮೂಲ ಪರಬ್ರಹ್ಮ ರೂಪದಲ್ಲಿ ಮಹಾತ್ಮರೊಬ್ರು ಬರ್ತಾರೆ ಅಂತಾನೆ ಇವರು ತಿಳಿಸಿರೋದು.